ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಲಿತಿಕ್ಷಾ ವ್ಲಾಗ್ಸ್. ಇವತ್ತು ಹಾಗೆ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಮಗಳಿಗೆ ಸ್ವಲ್ಪ ಹುಷಾರಿರಲಿಲ್ಲ. 2 ಡೇಸಿಂದ ಫುಲ್ ಜ್ವರ ಬಂದ್ಬಿಟ್ಟಿದ್ದು. ಅವಳೇನು ತಿಂತಾ ಇಲ್ಲ, ತುಂಬ ಸುಸ್ತು, ಆ್ಯಕ್ಟಿವ್ ಇಲ್ಲ. ನೋಡಿ, ನೀವೇ ನೋಡ್ತಾ ಇರೋದು ಫೇಸ್ ಎಷ್ಟು ಡಲ್ ಆಗಿದೆ. ನಾನು ಬೆಳಗ್ಗೆ ಬೇಗನೆ ಎದ್ದು ಸ್ವಲ್ಪ ಗಿಡಕ್ಕೆಲ್ಲ ನೀರು ಹಾಕೋಣ ಅಂತ ಔಟ್ಸೈಡ್ ಬಂದೆ. ಅಮ್ಮು ಕೂಡ ನಾನೇ ಹಾಕ್ತೀನಿ ಅಂತ ಇಸ್ಕೊಂಡು ನೀರು ಹಾಕಿದ್ಲು. ನಾನು ಫುಲ್ ಆ್ಯಕ್ಟಿವ್ ಆಗಲ್ಲ ಅಂತ ಖುಷಿ ಪಡೋಣ ಅನ್ನೋ ಅಷ್ಟರಲ್ಲಿ ಮತ್ತೆ ಹೋಗಿ ಬೆಡ್ ಮೇಲೆ ಅದೇ ರೀತಿ ಮಲ್ಕೊಂಡ್ಳು. ಏನು ತಿಂತೀಯ ಅಂದರೆ ನನಗೆ ಏನು ಬೇಡ ಅಂತ ಇದ್ದಾಳೆ. ಏನು ಕೊಟ್ಟರು ತಿಂತಾ ಇಲ್ಲ. ನೀರು ಕುಡಿದ್ರೂ ಕೂಡ ವಾಮಿಟ್ ಮಾಡ್ಕೊತಾ ಇದ್ದಾಳೆ. ಸೊ ಹಾಗಾಗಿ ರಾಗಿ ಗಂಜಿ ಏನಾದರೂ ತಿಂತೀಯಾ ಅಥವಾ ಇಡ್ಲಿ ದೋಸೆ ತಿಂತೀಯ, ಏನು ಕೇಳಿದ್ರು ಏನು ಬೇಡ ಅಂತ ಇದ್ಲು. ಆಮೇಲೆ ಜ್ಯೂಸ್ ಏನಾದರೂ ಕೊಡಲಾ ಅಂದರೆ ನನಗೇನು ಬೇಡ ಅಂತ ಇದ್ಲು. ಎಳ್ನೀರು ಮಾತ್ರ ಕೇಳ್ತಾ ಇದ್ಲು. ಸೊ ಎಳ್ನೀರು ತಂದು ಕೊಟ್ಟ. ನನ್ನ ತಮ್ಮ ಮನೇಲಿದ್ದ, ಹಾಗಾಗಿ ಅವನೇ ಎಳ್ನೀರೆಲ್ಲ ಓಪನ್ ಮಾಡಿ ಕೊಡ್ತಾ ಇದ್ದಾನೆ. ಅಷ್ಟರಲ್ಲಿ ನಾನು ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂತ ಟೀ ಮಾಡಿಕೊಂಡು ಮೊಟ್ಟೆ ಏನಾದರೂ ತಿಂತಾಳ ನೋಡೋಣ, ಅವಳಿಗೆ ಸ್ವಲ್ಪ ಮೊಟ್ಟೆ ಎಲ್ಲ ಇಷ್ಟಪಡ್ತಾಳೆ ಅಂದ್ಬಿಟ್ಟು ಬಾಯ್ಲ್ ಮಾಡೋಕ್ಕಿಟ್ಟೆ. ಅಷ್ಟರಲ್ಲಿ ನಾನು ಟೀ ಕುಡಿಯೋಣ ಅಂತ ಇವಾಗ ಟೀ ಕುಡಿತಾ ಇದ್ದೀನಿ. ಅಮ್ಮು ಸ್ವಲ್ಪ ಎಳ್ನೀರು ಕುಡಿತಾ ಇದ್ದಾಳೆ. ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ, ಬಟ್ ಅವಳೇನೋ ತಿನ್ನಲ್ವಲ್ಲ. ಹಾಗಾಗಿ ನಮಗೂ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅಂದರೆ ಬೇಜಾರು. ಮಕ್ಕಳು ಯಾವಾಗಲೂ ಖುಷಿಯಾಗಿದ್ದರೆ ನಮಗೂ ಏನಾದ್ರು ಅಡುಗೆ ಮಾಡೋದಕ್ಕೆ ಖುಷಿಯಾಗುತ್ತೆ. ನಾನು ಟೀ ಕುಡಿತಾ ಇದ್ದೆ, ನನ್ನ ತಮ್ಮ ಏನೋ ಪ್ರೋಟೀನ್ ಪೌಡರ್ ಕುಡಿತಾ ಇದ್ದ, ಎಲ್ಲ ಹಾಲ್ಗೆ ಹಾಕ್ಕೊಂಡು. ನಾನು ಟೀ ಬೇಕಂದರೆ ಬೇಡ ಅಂತ ಇದ್ದ. ಇದೇನಿರ್ಬೋದು ಅಂದ್ಬಿಟ್ಟು ಬಾಕ್ಸ್ ನೋಡ್ತಾಯಿದ್ರೆ ಎಷ್ಟು ದಪ್ಪ ಇದೆ. ಅದು ಫುಲ್ ಇತ್ತು ಅಂತೆ, ಖಾಲಿ ಮಾಡಿಬಿಟ್ಟಿದ್ದೇನೆ. ನಾನೇ ನೋಡಿಲ್ಲ. ಪ್ರೋಟೀನ್ ಪೌಡರು ಸ್ಮೆಲ್ ಚೆನ್ನಾಗಿದೆ. ನಂಗೆ ಇದ್ರ ಬಗ್ಗೆ ಏನೂ ಅಷ್ಟು ಗೊತ್ತಿಲ್ಲ, ಹಾಗೆ ನಿಮಗೆ ತೋರಿಸ್ದೆ ಅಷ್ಟೇ. ಎಲ್ಲರಿಗೂ ಎತ್ಕೊಂಡು ಕೇಳ್ತಾ ಇದ್ದೀನಿ, ಅಮ್ಮ ಏನಾದ್ರು ತಿಂತೀಯಾ, ತಿನ್ನಲ್ಲ ನಾನು ಹಾಸ್ಪಿಟಲ್ಗೆ ಹುಡ್ಕೊಂಡು ಹೋಗ್ತೀನಿ, ಡಾಕ್ಟರ್ ಹತ್ರ ಇಂಜೆಕ್ಷನ್ ಎಲ್ಲ ಹಾಕಿಸ್ತೀನಿ ಅಂತ ಎದುರಿಸ್ತಾ ಇದ್ದೀನಿ. ಆದರೂ ಅವಳು ಹೆದರ್ಕೊಂತ ಇಲ್ಲ. ನನಗೆ ಬೇಡ ಮಮ್ಮಿ ಬೇಡ ಅಂದ್ಬಿಟ್ಟೆಲ್ಲ ಸ್ವಲ್ಪ ಅಳ್ತಾ ಇದ್ಲು. ಅವರು ಹಠ ಮಾಡ್ತಾರೆ ಅಂತ ನಾವು ಸುಮ್ಮನೆ ಇರೋಕ್ಕಾಗಲ್ಲ ಅಲ್ವಾ. ಪಕ್ಕದ ಮನೇಲಿ ಪಾಪು ಇದೆ. ಏನಾದರೂ ಟಿಫನ್ ಮಾಡಿ ಇವಳಿಗೆ ತಿನ್ಸಿದ್ರೆ ಪಕ್ಕದ ಮನೆ ಪಾಪು ಜೊತೆ ಆಟಾಡ್ಕೊಂಡು ಏನಾದರೂ ತಿಂತಾಳೆ ಅಂದ್ಬಿಟ್ಟು ನಾನು ಸ್ವಲ್ಪ ಟಿಫನ್ ಮಾಡಿಕೊಂಡು ಪಕ್ಕದ ಮನೆ ಪಾಪು ಮನೆಗೆ ಹೋದೆ. ಪಾಪು ಇರಲಿಲ್ಲ, ಮತ್ತೆ ರಿಟರ್ನ್ ವಾಪಸ್ ಬಂದೆ. ನೋಡಿದ್ಲು ಅಲ್ಲಿ ಪಾಪು ಇದೆಯಾ ಅಂತೆಲ್ಲ. ಮನೆಗೆಲ್ಲ ಹೋಗಿ ಪಾಪು ಬುಕ್ಸ್ ಎಲ್ಲ ಎತ್ಕೊಂಡು ನೋಡ್ತಾ ಇದ್ಲು. ಪಾಪು ಇರಲಿಲ್ಲ. ಮತ್ತೆ ಮನೆಗೆ ಬಂದಾಗ ಏನಾದ್ರು ಫ್ರೂಟ್ಸ್ ತಿಂತೀಯಾ ಅಂತ ಕೇಳಿದ್ದಕ್ಕೆ ಆಪಲ್ ಏನು ಬೇಡ ಮಮ್ಮಿ ಅಂತ ಹೇಳ್ತಾ ಇದ್ರು. ನಮ್ಮ ಮನೇಲಿ ಪಪ್ಪಾಯ ಇತ್ತು, ಸ್ವಲ್ಪ ಪಪ್ಪಾಯ ಕಟ್ ಮಾಡಿಕೊಡ್ಲಾ ಅಂತ ಕೇಳಿದ್ಕೆ ತಿಂತೀನಿ ಅಂತ ಹೇಳ್ತಾ ಇದ್ಲು. ಪಪ್ಪಾಯ ಎಲ್ಲ ಕಟ್ ಮಾಡಿಕೊಟ್ಟೆ. ಪರವಾಗಿಲ್ಲ, ಸ್ವಲ್ಪ ಒಂದು 2-3 ಪೀಸ್ ಚೆನ್ನಾಗಿ ತಿಂದಳು, ಖುಷಿಯಾಯಿತು. ಅಷ್ಟರಲ್ಲಿ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹಾಸ್ಪಿಟಲ್ಗೆಲ್ಲ ಹೋಗಿ ಮತ್ತೆ ತೋರಿಸ್ಕೊಂಬಂದೆ. ಡಾಕ್ಟರ್ ಆ ಥರ ಏನಿಲ್ಲ, ನಾರ್ಮಲ್ ಆಗಿದ್ದಾಳೆ, ಚೆನ್ನಾಗಿದ್ದಾಳೆ, ಆ್ಯಕ್ಟಿವ್ ಆಗೇ ಇದ್ದಾಳೆ, ಪರವಾಗಿಲ್ಲ. ಫೀವರ್ ಸ್ವಲ್ಪ ಕಮ್ಮಿ ಆಗಿದೆ. ಅವಳಿಗೇನು ಫೋರ್ಸ್ ಮಾಡೋಕ್ಕೆ ಹೋಗಬೇಡಿ, ಅವಳು ಏನು ತಿಂತಾಳೋ ಅದನ್ನು ಕೊಡಿ ಅಂತ ಹೇಳ್ತಾಯಿದ್ರು. ಅದಕ್ಕೆ ನಾನು ಅಷ್ಟಾಗಿ ಅವಳಿಗೇನು ಜಾಸ್ತಿ ಫೋರ್ಸ್ ಮಾಡಲಿಲ್ಲ. ಪರವಾಗಿಲ್ಲ, ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದಮೇಲೆ ಸ್ವಲ್ಪ ಆಟ ಆಡಿಕೊಂಡು ನಾರ್ಮಲ್ ಆಗೇ ಇದ್ದಾಳೆ. ಅಮ್ಮಗೆ ಶಿರಪ್ ಹಾಕಿ ಇವಾಗ ಜಸ್ಟ್ ಮಲಗಿಸಿದ್ದೀನಿ. ಅವಳಿದ್ದಳು ಅಷ್ಟರಲ್ಲಿ ಕೆಲಸ ಎಲ್ಲ ಮುಗಿಸ್ಕೋಬೇಕು. ಬನ್ನಿ ತೋರಿಸ್ತೀನಿ. ಮಲ್ಕೊಬಿಟ್ಟಿದ್ದಾಳೆ. ಸೌಂಡ್ ಮಾಡಿದ್ರೆ ಹೇಳ್ತಾಳೆ, ಅದಕ್ಕೆ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ. ಎಷ್ಟು ಬಟ್ಟೆ ಇದೆ, 2 ಡೇಸಿಂದ ವಾಶ್ ಮಾಡಿ ಎಲ್ಲ ಗುಡ್ಡೆ ಹಾಕಿರೋದೆ. ಇವಾಗ ಸ್ವಲ್ಪ ಶಿರಪ್ ಹಾಕಿ ಮಲಗಿಸಿದ್ದೀನಿ. ಅದಕ್ಕೆ ಬಟ್ಟೆ ಎಲ್ಲ ಮಡ್ಚ್ಕೊಬಿಡೋಣ ಅಂತ ಒಂದೊಂದೇ ಕೆಲಸ ಮಾಡಿ ಮತ್ತೆ ಸಿಗ್ತೀನಿ. ಫಸ್ಟು ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಅವಳು ಎದ್ಬಿಟ್ರೆ ನನಗೆ ಕೆಲಸ ಮಾಡೋಕ್ಕೆ ಬಿಡಲ್ಲ. ಹಾಗಾಗಿ ಬೇಗನೆ ಪಾತ್ರೆ ಎಲ್ಲ ತೊಳೆದೆ ಇವಾಗ ಕಸ ಗುಡಿಸಿ ನೆಲ ಒರೆಸ್ಬೇಕು. ಹಾಗೆ ಔಟ್ಸೈಡು ಕೂಡ ನಾನು 2 ಡೇಸಿಂದ ಕಸನೂ ಗುಡಿಸಿರಲಿಲ್ಲ. ಹೊರಗಡೆನೂ ಕಸ ಗುಡಿಸಿ ಸ್ವಲ್ಪ ರಂಗೋಲಿ ಎಲ್ಲ ಹಾಕಬೇಕು. ಮನೆ ಮುಂದೆ ರಂಗೋಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ 2 ಡೇಸ್ ನಾನೇನು ಹಾಕಿರಲಿಲ್ಲ. ಹಾಗಾಗಿ ಸ್ವಲ್ಪ ಏನೇನು ಬಟ್ಟೆ ಎಲ್ಲ ಮಿಷಿನ್ಗೆ ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಬೆಡ್ಶೀಟ್ ಎಲ್ಲ ಹಾಕಿರಲಿಲ್ಲ, ಮಿಷಿನಿಗೆಲ್ಲ ಬೆಡ್ಶೀಟ್ ಹಾಕಿ. ಹಾಗೆ ನಮ್ಮ ಮನೆಯವ್ರದ್ದು ಸ್ವಲ್ಪ ವೈಟ್ ಡ್ರೆಸ್ಸು, ಅದು ಕೈಯಲ್ಲಿ ಒಗಿಬೇಕು. ಮಿಷಿನ್ಗೆ ಹಾಕಿದ್ರೆ ಕೊಳೆ ಹೋಗಲ್ಲ. ಅವ್ರದ್ದು ಕೂಡ ಹಾಗೆ ಸ್ವಲ್ಪ ನೆನೆ ಹಾಕಿದ್ದೀನಿ. ಸ್ವಲ್ಪ ಹೊತ್ತಾದಮೇಲೆ ಅದನ್ನು ಕೂಡ ವಾಶ್ ಮಾಡಬೇಕು. ಹಾಗೆ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಎಲ್ಲ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ನೈಟಿಗೆ ಅಡುಗೆ ಮಾಡಬೇಕು. ಇಬ್ಬರೇ ಅಲ್ವಾ, ಸ್ವಲ್ಪ ರಸಮು ರೈಸ್ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೀನಿ.
ಅಮ್ಮನ ಹಾಗೆ ನೋಡ್ತಾನೆ ಇದ್ದೆ ನಾನು. ಜ್ವರ ಏನಾದ್ರು ಕಮ್ಮಿ ಆಗಿದೆಯಾ, ಇಲ್ಲ ಸಂಜೆ ಏನಾದ್ರು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾ ಅಂತ. ಪರವಾಗಿಲ್ಲ, ತುಂಬಾ ಕಮ್ಮಿ ಆಗಿದೆ, ಏನೂ ಫೀವರ್ ಇಲ್ಲ, ಸ್ವಲ್ಪ ತಣ್ಣಗಾಗಿದೆ ಮೈಯೆಲ್ಲ. ಹಾಗಾಗಿ ಹಾಸ್ಪಿಟಲ್ ಏನೂ ಬೇಡ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಅವಳಿದ್ಮೇಲೆ. ಅಷ್ಟರಲ್ಲಿ ನಾನು ಕೂಡ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಬೇಕು. ಮಧ್ಯಾಹ್ನ ಏನೂ ಕೂಡ ತಿಂದಿಲ್ಲ ನಾನು. ನನಗೂ ತುಂಬಾ ಹಸಿವಾಗ್ತಾಯಿತ್ತು. ನೋಡಿ ಮನೆಯೆಲ್ಲ ಇಷ್ಟು ಸ್ವಲ್ಪ ನೀಟಾಗಿ ಆಗಿಬಿಟ್ಟಿದೆ, ಬೇಗ ಬೇಗ ಎಲ್ಲ ಕೆಲಸ ಆಗಿರೋದ್ರಿಂದ. ಅವಳಿದ್ದರೆ ನೋಡಬೇಕು ಯಾವ ಥರ ಅಂತ. ಅಷ್ಟರಲ್ಲೇ ನಾನು ಫ್ರೂಟ್ಸ್ ತಿನ್ಕೊಳ್ಳೋಣ, ಫ್ರೂಟ್ಸ್ ತಿಂದ್ಬಿಟ್ಟು ನಾನು ಕೂಡ ಫ್ರೆಶ್ ಅಪ್ ಆಗಿ ಹಾಗೆ ದೇವಸ್ಥಾನಕ್ಕೆ ಬಂದಿದ್ದೀನಿ. ಅಮ್ಮ ಎದ್ದೇಳೋದು ಸ್ವಲ್ಪ ಲೇಟ್ ಆಯಿತು. ಹಾಗೆ ಸಂಜೆ ಬಂದಿದ್ದೀವಿ ನಾವು ದೇವಸ್ಥಾನಕ್ಕೆ, ಆಂಜನೇಯ ದೇವಸ್ಥಾನಕ್ಕೆ. ಲಗ್ಗೆರೆಯಲ್ಲಿ ನಾನು ಈ ದೇವಸ್ಥಾನಕ್ಕೆ ಬಂದಿರೋದು. ಹಾಗೆ ದೇವಸ್ಥಾನಕ್ಕೆ ಹೋಗೋ ಟೈಮಲ್ಲಿ ಇಲ್ಲಿ ಸೌಮ್ಯ ಕಾಳಿಕಾಂಬ ಅಂತ ದೇವಸ್ಥಾನ ಇದೆ, ಅಲ್ಲಿ ಏನೋ ಪೂಜೆ ಇದೆ ಅಂತೇನೋ ಬೋರ್ಡ್ ಹಾಕಿದ್ರು, ಅದನ್ನು ಕೂಡ ನೋಡ್ಕೊಂಡು ಹೋಗ್ತಾ ಇದ್ದೆ ನಾನು. ಯಾರೆಲ್ಲ ಈ ಕಡೆ ಇದ್ದೀರಾ ಕಮೆಂಟ್ ಮಾಡಿ. ಹಾಗೆ ಈ ವ್ಲಾಗ್ಸ್ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ. ಈ ವ್ಲಾಗ್ಸ್ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ.